ನಮಸ್ಕಾರ ಗುರುಗಳೇ, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಟ್ರೈಟ್ ಅವೇ ಮ್ಯಾಟ್ರಿಗೆ ಬಂದ್ಬಿಡೋಣ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 3ನೇ T20 ಮ್ಯಾಚು ನಿನ್ನೆ ಮುಕ್ತಾಯ ಆಗಿದೆ. ಸೀರೀಸು ಲೆವೆಲ್ ಆಗಿದೆ. ಅಂದರೆ ಸೌತ್ ಆಫ್ರಿಕಾ ಒಂದು ಮ್ಯಾಚ್, ಟೀಮ್ ಇಂಡಿಯಾ ಒಂದು ಮ್ಯಾಚ್ ಗೆದ್ದು ಸೀರೀಸ್ನ ಲೆವೆಲ್ ಮಾಡ್ಕೊಂಡಿದ್ದಾರೆ. ಇಫ್ ಇನ್ ಕೇಸ್ ಸೌತ್ ಆಫ್ರಿಕಾ ನಿನ್ನೆ ಗೆದ್ದಿತ್ತು ಅಂದರೆ ಸೀರೀಸ್ನ ಸೌತ್ ಆಫ್ರಿಕಾನೇ ಗೆದ್ದಿರೋದು. ಇಂಡಿಯಾಗೆ ಸೀರೀಸ್ ಗೆಲ್ಲಕ್ಕಂತೂ ಚಾನ್ಸ್ ಇರಲಿಲ್ಲ. ಯಾಕಂದರೆ ಫಸ್ಟ್ ಮ್ಯಾಚು ವಾಶೌಟ್ ಆಗಿದ್ದರಿಂದ ಇದ್ದಿದ್ದು ಎರಡೇ ಮ್ಯಾಚು. ಎರಡು ಮ್ಯಾಚ್ನು ಯಾರಾದರೂ ಒಬ್ರು ಗೆದ್ದಿದ್ರೆ ಮಾತ್ರನೇ ಸೀರೀಸ್ ಅವ್ರ ಕಡೆ ಹೋಗೋಕ್ಕೆ ಚಾನ್ಸ್ ಇತ್ತು. ಈಗ ಸೀರೀಸ್ ಲೆವೆಲ್ ಆಗಿದೆ. ಮೊದಲಿಗೆ ಟಾಸ್ ಗೆದ್ದು ಸೌತ್ ಆಫ್ರಿಕಾ ಒನ್ ಸೆಕೆಂಡ್ ಚೇಜಿಂಗ್ನ ತಗೋತಾರೆ. ಆದರೆ ಸೆಕೆಂಡ್ T20 ಸಿಕ್ಕಂಥ ಯಶಸ್ಸು ಈ 3ನೇ T20 ಅವ್ರಿಗೆ ಸಿಗಲ್ಲ. ಯಾಕಂದರೆ ದ ಮೇನ್ ರೀಸನ್ ಈಸ್ ಸ್ಕೈ. ಮಿಸ್ಟರ್ ಸ್ಕೈ, ವಾಟ್ ಎ ಬ್ಯಾಟಿಂಗ್ ಮಗ. ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅನ್ನೋ ಥರ ಇತ್ತು ಅಷ್ಟೇ. ಈ ಬ್ಯಾಟಿಂಗ್ ಬಗ್ಗೆ ಇನ್ನೇನ್ರಿ ಮಾತಾಡೋಕ್ಕಾಗತ್ತೆ. ಇಂಥ ಎಷ್ಟೋ ಇನ್ನಿಂಗ್ಸ್ಗಳನ್ನು ನೋಡಿಬಿಟ್ಟಿದ್ವಿ ಈ ಸ್ಕೈ ಕಡೆಯಿಂದ. ಟೀಮ್ ಇಂಡಿಯಾ ಹೊಡೆದಂಥ 201 ರನ್ನಲ್ಲಿ 100 ರನ್ ಸ್ಕೈ ಹೊಡೆದಿದ್ದಾರೆ. ಮಿಕ್ಕ 60 ರನ್ನ ಯಶಸ್ವಿ ಜೈಸ್ವಾಲ್ ಹೊಡೆದಿದ್ರೆ ಇನ್ನು ಮಿಕ್ಕಿದ ಪ್ಲೇಯರ್ಸ್ ಹೊಡೆದಿದ್ದಾರೆ. 20 ಓವರ್ಗೆ 201 ರನ್ನ ಬಾರಿಸಿ 7 ವಿಕೆಟ್ ಕಳ್ಕೊಂಡು ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ಮುಗಿಸ್ತಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಬರ್ತಾರೆ ಸೌತ್ ಆಫ್ರಿಕಾ. ಸ್ಟಾರ್ಟಿಂಗಲ್ಲೇ ಬೆಂಕಿ ಬೌಲಿಂಗ್ನ ಶುರು ಮಾಡ್ತಾರೆ ನಮ್ಮ ಸಿರಾಜ್ ಅಣ್ಣ. ಮೇಡ್ ಓವರ್ ಮಾಡ್ತಾರೆ ಫಸ್ಟ್ ಓವರನ್ನೇ. ಆ ಪ್ರೆಷರು ಹಾಗೆ ಇತ್ತು. ಹಾಗೆ ಇದ್ದಿದ್ದರಿಂದಾನೇ ರನ್ಗೋಸ್ಕರ ಓಡೋಕೋಗಿ ರನ್ಔಟ್ ಆಗಿದ್ದು ಮೊಹಮ್ಮದ್ ಸಿರಾಜ್ ಕಡೆಯಿಂದಾನೆ. ಸಿರಾಜ್ ಅಣ್ಣ ರನ್ಔಟ್ಗೆ ಹೆಂಡ್ರಿಕ್ಸ್ ಅವರು ಬಲಿ ಆಗ್ತಾರೆ. ಫಸ್ಟ್ ವಿಕೆಟ್ ರನ್ಔಟಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸೌತ್ ಆಫ್ರಿಕಾ ರಿಕವರ್ ಆಗೋಕ್ಕಾಗದೇ ಇಲ್ಲ. ಒಂದಾದ್ಮೇಲೆ ಒಬ್ಬರು ಬಂದು ಬೆಂಕಿ ಬೌಲಿಂಗ್ನ ಮಾಡ್ತಾ ವಿಕೆಟ್ ಎತ್ತಾನೆ ಇರ್ತಾರೆ. ಕುಲ್ದೀಪ್ ಯಾದವ್ ಅಂತೂ ಅಲ್ಟಿಮೇಟ್ ಗುರುಗಳೇ. ODI ಕ್ರಿಕೆಟ್ನಲ್ಲಿ ಮಾಡ್ತಾ ಇದ್ದಂಥ ಕಮಲ್ನ T20 ಕ್ರಿಕೆಟ್ಗೂ ತಗೊಂಬಂದ್ಬಿಟ್ರು. 5 ಫಾರ್ನ ಎತ್ಬಿಟ್ರು. ಸಖತ್ ಇಂಪ್ರೆನ್ಸಿವ್ ಪರ್ಫಾರ್ಮೆನ್ಸ್ ಮಾತ್ರ ನಿನ್ನೆ ಟೀಮ್ ಇಂಡಿಯಾದ್ದು. 13.5 ಓವರ್ಗೆ ಮ್ಯಾಚ್ನ ಮುಗಿಸ್ತಾರೆ. ಅಂದರೆ ಸೌತ್ ಆಫ್ರಿಕಾ ಬರೀ 95ಗೆ ಆಲ್ಔಟ್ ಆಗೋಗ್ತಾರೆ. 106 ರನ್ನಿಂದ ಟೀಮ್ ಇಂಡಿಯಾ ಈ ವಿಕ್ಟ್ರಿನ ತಗೋತಾರೆ. ಫೈನಲಿ 1-1 ಅಂತರದಿಂದ ಸೀರೀಸು ಟೈ ಆಗಿದೆ. ಇನ್ನು ಮುಂದೆ ಬರೋದು ODI ಮ್ಯಾಚು. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ. ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು.